ಸಾಮಾನ್ಯವಾಗಿ ಹೊತ್ಕೊಂಡೋದ್ರು ಹಂಚ್ಗಳೆಲ್ಲ ಕೆಳಗೆ ಬಿಡೋದು ಉಯ್ಯಾಲೆ ಆಡೋದು ಈ ತರ ಮಾಡ್ತಾರೆ ಸರ್. ಇದೇನಿದೆ ಎಲ್ಲ ನಿಮ್ಮ ಎಲ್ಲ ಮನೆ ಸೋರ ಇಡೀ ಎದುರ್ಕೊಂಡು ಹಿಂದ್ ಕಡೆ ಜೋಪಾನ ಯಾಕ ಮನೆ ದೇವಲ್ಲಿ ಸರ್ ನೋಡಿ ಸರ್ ಈ ತರ ಎಲ್ಲ ಮಾಡವಲ್ಲ ಮನೆ ಸಂಸಾರ ಇರ್ತಾರೆ ಮಲ್ಕತ್ತಾರೆ ಮೇಲಿಂದ ಏನಾದ್ರು ಬೀಳ್ತು ಸರ್. ಈಗ ನಾವು ಕೋಟ ವಾಸಕ್ಕೂ ಇಲ್ಲ ಐತಿ ನೋಡಿ ಇದ್ರಲ್ಲೇ ಎಡೆ ಇಕ್ಬೇಕು ಸರ್ ಇವತ್ತು ಉಪವಾಸ ತಪ್ಪಕ್ಕೆ ಹಬ್ಬ ಏನು ಕಾಳು ಕಟ್ಟಿ ಬಿಡಲ್ಲ ಅಕ್ಕಿ ಬಿಡಲ್ಲ ಎಲ್ಲಿ ಸರ್ ಬೀಳ್ತು ಅಂದ್ರೆ ಏನ್ ಮಾಡ ನಾವಿಲ್ಲಿ ಏನಾದ್ರು ಕಸ್ಕೊಂಡ್ ಬೀಳ್ತು ಅಂದ್ರೆ ಮನ್ಗಿರೋ ಮೇಲೆ ಹೋಯ್ತಾರೆ ಯಾರು ಹೊಣೆ ಜವಾಬ್ದಾರಿ ಯಾರು ಇರ್ತೀವಿ ಒಂದೇ ಸರಿ ಹಿಂಗ್ ಮಳೆ ಬಂದಾಗ ನಾವ್ ಎಲ್ಲಿ ಹೋಗೋದು ಎಲ್ಲಿರೋದು ಅಂದ್ರೆ ಇನ್ನೊಂದ್ ಹೋಯ್ತಾರೆ. ಇದು ಯಾರು ತನಿಖೆ ಯಾರು ಏನು ಮಾಡ್ತಾರಲ್ಲ ಸರ್ ಎಲ್ಲ ಮಾಡ್ತೀವಿ ಅದ್ ನಿಮ್ಮ ಹೆಸರು ಏನಂತ? ಗ್ರಾಮ ಅಂತ. ಇಲ್ಲಿ ಕೋತಿಗಳಿಂದ ತುಂಬಾ ಕಾಟ ಬರ್ತಿದೆ. ಶಾಲೆಗೆ ಮತ್ತೆ ಅಂಗನವಾಡಿಗಳಿಗೆಲ್ಲ ಮಕ್ಕಳು ಬಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಕಚ್ಚಕ್ಕೆ ಬರ್ತವೆ. ಮಕ್ಕಳು ತುಂಬಾ ಎದುರ್ಕೊಂಡು ಶಾಲೆಗೆ ಬರ್ತಾ ಇಲ್ಲ. ಅಂಗನವಾಡಿಗಳಿಗೂ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ. ಅಂಗನವಾಡಿಗಳಲ್ಲಿ ಹಂಚಿಳ್ಕಿ ಸ್ಕೂಲಲ್ಲೆಲ್ಲ ಮನೆಯೆಲ್ಲ ನುಕ್ಸಾನ್ ಮಾಡಿ ಒಂದು ವಾರ ಮಕ್ಕಳಿಗೆ ಊಟ ಏನು ಕೊಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಕೋತಿಗಳಿಂದ ತುಂಬಾ ಕಷ್ಟ ಅನುಭವಿಸಿರೋ ಜನಗಳು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ವಿಷಯ ತಿಳಿಸಿದ್ರು ಯಾವುದು ಕ್ರಮ ಕೈಗೊಳ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಜನಗಳು ಈ ತರ ಪ್ರತಿಭಟನೆಗೆ ಮುಂದೆ ನಿಮ್ಮ ಹೆಸರು ಏನಂತ? ಸೌಮ್ಯ ಅಂತ. ಆಮೇಲೆ ಸರ್ ಮಕ್ಕಳಿಗೆ ಊಟ ಇಕ್ಕಂಗಿಲ್ಲ ಕೋತಿಗಳಿಗೆ ಅಷ್ಟು ಸಮಸ್ಯೆ ಆಗದೆ. ಮಕ್ಕಳು ಊಟ ಮಾಡಕ್ಕೆ ಸಮಸ್ಯೆ ಆಗದೆ. ಯಾವ ಎಮ್ಮೆಲೆ ಯಾರು ಮಾಡ್ತಾವೆ ಅಂತಾರ ಹೊರತು ಯಾರು ಏನು ಮಾಡ್ತಾ ಇಲ್ಲ. ಇಲ್ಲಿ ಸಿಮೆಂಟ್ ರೋಡ್ ಮಾಡಿಸ್ತೀನಿ ಏನಾದ್ರು ಅದು ಇಲ್ಲ. ಎಲ್ಲ ನೀರ್ ನಿಂತ್ಕೊಂಡು ಕೂತ್ಕೊಂಡು ಸೊಳ್ಳೆ ಬಂದು ಎಲ್ಲಿ ಕೂತ್ಕೊತವೆ ಮಕ್ಕಳು ಕಚ್ತವೆ. ಸ್ಕೂಲ್ ಬಾತ್ರೂಮ್ ರೆಡಿ ಇಲ್ಲ ಏನಿಲ್ಲ ಎಂತ ಇಲ್ಲ. ರೋಡ್ ಎಲ್ಲ ಮೋಟ್ರು ಎಲ್ಲ ಹೆಂಗೆ ದಾಟ್ಕೊಂಡು ಹೋಗ್ಬೇಕಾಯ್ತದೆ. ಕಜ್ಜಿಕಾಯಿಗೆ ತಿಂಡಿ ಮಾಡ್ಬಾರ್ದು ಎಲ್ಲ ನಾವು ಅಲ್ಲೇ ಕೂತೀವಿ ಒತ್ಕೊಂಡು ಪೇರಿ ಕಿರ್ಬಿಟ್ಟು ಪುನಃ ತಂದು ಮಾಡ್ಕೊಂಡೆ ಕಮ್ಮಿ ಇದಾವ ಜಾಸ್ತಿ ಅವೆ. 3 ಬ್ಯಾಚ್ ಅವು ಕೊಡ್ತಾವೆ ಸಣ್ಣ ಮರಿ ಕೈ ಆಡ್ಸಿ ನಾವು ಹಂಚಲ ತಡಿನಾರ್ಕೆ ಕಾಯ್ದಿ ಕಾಟ ತಡಿನಾರ್ದೇನೆ. ಈಗ 10,000 ಹೋಗ್ಬಿಟ್ಟು 3 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿರೋದು ಅವಕ್ಕೋಸ್ಕರನೇ.